ನೀವು ನೋಡ್ತಿರ್ಬೋದು ಒಂದು ಪ್ರಾಡಕ್ಟ್ ಇದೆ. ಇದು ಏನು ಇವ್ರ ಜಮೀನಿದೆ, ಏನೋ ಒಂದು 6-7 ತಿಂಗಳಲ್ಲಿ ಒಂದು ಉತ್ಕೃಷ್ಟವಾದ ಒಂದು ಬೆಳೆ ತೆಗಿತಾರಲ್ಲ, ಅದ್ರ ಸೀಕ್ರೆಟ್ ಇದು ಸರ್. ಇದನ್ನು ಹೊಡೆಯೋದ್ರಿಂದ ಕೀಡಿ ಡ್ರಾಪ್ಸ ಎಲ್ಲ ಹೋಗತ್ತೆ ಸರ್. ಇನ್ನೊಂದೇನಂದ್ರೆ ಮಲ್ಚಿಂಗ್ ಪೇಪರ್ ಒಳಗಡೆ ಅದನ್ನ ಬ್ಲ್ಯಾಕ್ ಇದ್ದಿದ್ದು ಹಾಕ್ಬೇಕು, ಸಿಲ್ವರ್ ಹಾಕಬೇಕು ಅನ್ನೋ ತುಂಬಾ ರೈತರಿಗೆ ಗೊತ್ತೇ ಇರಲ್ಲ. ಮೊದಲ ಆಳ್ಕಿಂತ ನಾವು ಆಳಾಗಿ ನಾವು ಇಲ್ಲಿ ದುಡಿಬೇಕು ಹೊಲ್ದಾಗ ಸರ. ಸೊ ಮುಂಚೆ ಏನಂತಂದ್ರೆ ಮುಟ್ಟು ರೋಗ ಮತ್ತೆ ಗೊಂಡಿ ರೋಗ ಅಂತಾರೆ, ಮತ್ತೆ ಎಲೆ ಹೊರಭಾಗ ಮಡ್ಚೋದು ಮತ್ತೆ ಒಳಭಾಗ ಮಡ್ಚೋದಾಗಿರ್ಬೋದು. ಹಾಗೆ ಹುಳ ಆಗಿ ಕಾಸು ಯಾವುದೇ ತರ ಹೂ ಆಗದೆ ಇರೋದು ಮತ್ತೆ ಕಾಯಿ ಆಗದೆ ಇರೋದು ಅಂತ ಹೇಳಿದ್ರೆ ಅಷ್ಟು ಒಂದು ಸೊಕ್ಕಿನಿಂದ ಬೆಳೆದಾವ ಅಂತಾರಲ್ಲ, ಆ ತರ ಬಂದವು. ಈ ಬೇಸಿಗೆಯಲ್ಲಿ ಈ ತರ ಗಿಡ ನೋಡಕ್ ಭಾಳ ರೇರ್ ಸರ್. ಆಕ್ಚುಲಿ ಮಳೆಗಾಲದಾಗ ನಿಮ್ಗೆ ಈ ತರ ಸಿಗ್ತಾವ. ಹೋದ ವರ್ಷ ಈ ಪ್ಲಾಟ್ ಏನೇನು ನೋಡತ್ರಲ್ಲ ಸರ, ಈ ಪ್ಲಾಟ್ ಐತಿನಿ ಸರ, ಒಂದು 5 ಲಕ್ಷ ರೂಪಾಯಿ ಆಗಿತ್ತು ಸರ್. ಇದು 6 ತಿಂಗಳಲ್ಲಿ 5-6 ಲಕ್ಷ ದುಡಿಯೋದಂದ್ರೆ ಒಂದು ಸಾಮಾನ್ಯ ಮಾತಲ್ಲ. ನಾವ ರೈತರು ನಾವು ಹೊರ ದೇಶಕ್ಕೆ ನಾವು ಅಕ್ಕಿ ಕೊಡ್ಲಿಲ್ಲ, ನಾವು ಮಾರಾಟ ಮಾಡಲಿಲ್ಲ ಅಂದ್ರ ಹೊರ ಕಂಪ್ನಿ ಒಳಗ ಗೌರ್ಮೆಂಟ್ ಜಾಬ್ ಇದ್ದಾರು ಏನ್ ತಿಂತಾರ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ಶಶಾಂಕ್, ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾನು ಇರೋದು ಬಂದ್ಬಿಟ್ಟು 20 ಗುಂಟೆಯಲ್ಲಿ ಒಳ್ಳೆ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮೆಣಸಿನ ಬೆಳೆಯನ್ನು ಮಾಡಿದ್ದಾರೆ. ನಾನು ಅಣ್ಣವ್ರನ್ನ ಕೇಳಿದೆ, ಕೇವಲ ಒಂದು 6 ತಿಂಗಳಲ್ಲೇ ಒಂದು 6-7 ಲಕ್ಷ ರೂಪಾಯಿ ದುಡಿತೀನಿ ಸರ್ ನಾನು ಅಂತ ಹೇಳಿದರು. ತುಂಬ ಖುಷಿ ಆಯ್ತು ನನಗೆ. ಸೊ ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಯಾವ ಥರ ಮಾಡ್ತಿದ್ದಾರೆ, ಇದರಿಂದ ರೈತರಿಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತ ಅವ್ರ ಕಡೆ ಕೇಳಿದ್ರೆ ಆಯ್ತು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ 10 ಹಲವು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಮಾಣಿಕ್ ನೇಮನ್ ಅವರಂತ. ಓಕೆ. ಸಾಧಾರಣ ಒಂದು 10 ವರ್ಷದಿಂದ ನಾನು ರೈತಿಕೆ ಕೆಲಸ ಮಾಡ್ತಿದ್ದೀನಿ ಸರ್. ಹಾಂ ಸರ್. 10 ವರ್ಷ ಕೆಲಸ ಮಾಡ್ಕೊಂಡು ವರ್ಷ ನಾನು ಪ್ರತಿ ವರ್ಷ ಅರ್ಧ ಗುಂಟೆ 10 ಗುಂಟೆ ಈ ಥರ ನಾವು ಮೆಷಿನ್ ಬೆಳೆಯನ್ನು ಹಚ್ಕೊಂತ ಬಂದಿದ್ದೇನೆ. ಇನ್ನೊಂದೇನಪ್ಪ ಸೀಕ್ರೆಟ್ ಅಂತ ಹೇಳಿ ನನ್ನ ಕೈಯಲ್ಲಿ ಏನಿದೆ ಅಂತ ನೀವು ನೋಡ್ತಿರ್ಬೋದು. ಒಂದು ಪ್ರಾಡಕ್ಟ್ ಇದೆ. ಇದು ಏನು ಇವ್ರ ಜಮೀನಿದೆ, ಏನೋ ಒಂದು 6-7 ತಿಂಗಳಲ್ಲಿ ಒಂದು ಉತ್ಕೃಷ್ಟವಾದ ಒಂದು ಬೆಳೆ ತೆಗಿತಾರಲ್ಲ, ಅದ್ರ ಸೀಕ್ರೆಟ್ ಇದು. ಇದನ್ನ ವಿಡಿಯೋ ಲಾಸ್ಟಲ್ಲಿ ನಾನು ಹೇಳ್ತೇನೆ ನಿಮಗೆ ಯಾವ ಪ್ರಾಡಕ್ಟ್ ಇದು, ಯಾವ ಥರ ಯೂಸ್ ಮಾಡಿ ರಿಸಲ್ಟ್ ತೆಗಿತಿದ್ದಾರೆ ಅಂತೇಳಿ. ಅದಕ್ಕಿಂತ ಮುಂಚೆ ಇವ್ರದ್ದು ಎಷ್ಟು ಜಮೀನಿದೆ, ಆ ಜಮೀನಲ್ಲಿ ಯಾವ ಥರ ಇದನ್ನು ಅಂದರೆ ಮಲ್ಚಿಂಗ್ ಪೇಪರ್ ಹಾಕಿರೋದು, ವಾಟರ್ ಡಿಪ್ಪಿಂಗ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಎಷ್ಟು ಪ್ರಾಫಿಟ್ ತೆಗಿತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಬರೋಣ. ಸರ್, ಈಗ ಎಷ್ಟು ನಾಟಿ ಮಾಡಿದ್ದೀರಾ, ಇದು ಎಷ್ಟು ಖರ್ಚು ಬಂದಿದೆ ಅದ್ರ ಬಗ್ಗೆ ಹೇಳಿ ಸರ್. ಇದು ನಾವು ಮಲ್ಚಿಂಗ್ ಏನು ಮಾಡ್ತೀರ ಸರ್, ಈ ಮಲ್ಚಿಂಗ್ ಒಂದು ಅರ್ಧ ಎಕರೆಗೆ ಸರ 4 ಬಂಡಲ್ 10 ತಗೋತೈತ್ರಿ ಸರ್. 4 ಬಂಡಲ್. ಒಂದು ಬಂಡಲ್ ಏನು ಕಮ್ಮಿ ಇಲ್ಲ ಅಂದ್ರೆ 1400-1500 ಮೀಟರ್ ಇರ್ತದೆ ಸರ್. 1400-1500 ಫೂಟ 3000 ಫೂಟ್ ಮಟ ನೋಡ್ತಾವ ಸರ್. ನಾವು ಮಲ್ಚಿಂಗ್ ಹೆಂಗೆ ತಗೋತಾರಲ್ಲ ಸರ್, ಹಂಗೆ ಇರ್ತಾವ ಸರ್. 1700 ಫೂಟ 3000 ಫೂಟ್ ಮಟ ಇರ್ತಾರೆ ಸರ್. ನಾವು ಅದನ್ನ ತೊಗೊಂಡು ಹಾಕ್ತಾವ ಸರ್. ಮತ್ತು ಈ ಮಲ್ಚಿಂಗ್ ಒಳಗೆ ನಾವು ಡಬಲ್ ಬೆಳೆನೂ ಮಾಡ್ಕೋಬೋದು, ಸಿಂಗಲ್ ಬೆಳೆನೂ ಮಾಡ್ಕೋಬೋದು, ಆ ಟೈಪು ಬರ್ತಾವ್ರಿ. ಅದಕ್ಕೆ ನಾವು ಎಷ್ಟು ಕ್ವಾಲಿಟಿ ಹಾಕ್ತಾರಲ್ಲ ಸರ್, ಅಷ್ಟು ಕ್ವಾಲಿಟಿ ಹಾಕಿರ್ತ ನಮ್ಮ ಮೆಷಿನ್ ಬೆಳೆಗೆ ಭಾಳ ಅನುಕೂಲವಾಗೈತ್ರಿ ಸರ್. ಸಾದಾ ಹಾಕ್ಬಾರ್ದು, ಮೆಲ್ಚಿಂಗ್ ಹಾಕುವಾಗ ಮೊದಲನೇದು ಜಗ್ಗಿಸಿ ಹಾಕಬಾರ್ದು, ಅದನ್ನ ಸರಳವಾಗಿ ಹಾಕಬೇಕು. ಆವಾಗ ಡ್ರಿಪ್ ಹಾಕ್ತಾವ್ರಲ್ಲ ಸರ್, ಡ್ರಿಪ್ ಹಾಕಿದ್ರೆ ಒಗರು ಹಚ್ಚಿ ಒಳಗೆ ಎಲ್ಲ ನಾಟಿ ಮಾಡ್ಬೇಕ್ರಿ. ಇನ್ನೊಂದೇನಂದ್ರೆ ಮಲ್ಚಿಂಗ್ ಪೇಪರ್ ಒಳಗಡೆ ಅದನ್ನ ಬ್ಲ್ಯಾಕ್ ಇದ್ದಿದ್ದು ಹಾಕಬೇಕು, ಸಿಲ್ವರ್ ಹಾಕಬೇಕು ಅನ್ನೋ ತುಂಬ ರೈತರಿಗೆ ಗೊತ್ತೇ ಇರಲ್ಲ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸಿಲ್ವರ್ ಇದ್ದಿದ್ದು ಹಾಕಬೇಕು. ರೀಸನ್ ಏನಂತ ಹೇಳಿದ್ರೆ ಏನು ಬಿಸಿಲು ಇದೆಯಲ್ಲ ಅದು ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಈಗ ವಾಟರ್ ತೇವಾಂಶ ಆಗಿರ್ಬೋದು ಅಥವಾ ಗಿಡಕ್ಕೊಂದು ಹೀಟ್ ರೆಸಿಸ್ಟೆನ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ಆಗಿ ಸಿಲ್ವರ್ ಕಲರ್ ಏನಿದೆಯಲ್ಲ ಅದು ಮೇಲ್ಭಾಗ ಮಾಡಿ ಹಾಕಿದ್ದಾರೆ ಇವರು. ಹೌದು ಸರ್. ಸರ್, ಡ್ರಿಪ್ಪಿಂಗ್ ಕನೆಕ್ಷನ್ ಯಾವ ಥರ ಮಾಡಿದ್ರೆ ಸರ್ ಇದಕ್ಕೆ? ಡ್ರಿಪ್ಪಿಂಗ್ ಕನೆಕ್ಷನ್ ಸರ್, ಹಾಂ ಸರ್, ನಮ್ಮ ಪೈಪ್ಲೈನ್ ಅಲ್ಲಿಂದ ಫಿಲ್ಟರ್ ಆಗಿ ಬರ್ತೈತೆ ಸರ್ ನೀರು. ಎಲ್ಲಿಂದ ಬಂದು ಪೈಪ್ಲೈನ್ ಸರ್ ಇಲ್ಲಿ ಬರ್ತೈತಿ, ಇದಕ್ಕೆ ಕಲೆಕ್ಷನ್ ಕೊಟ್ಟು ಅಂದ್ರೆ ಸರ ಮಲ್ಚಿಂಗ್ ಒಳಗೆ ನಾವು ಒಂದು ಸಣ್ಣ ಪೈಪ್ ರೀ, ಹನಿ ನೀರಾವರಿ ಪೈಪ್ ಹಾಕಿಬಿಟ್ಟಿರ್ತೀವಿ ಸರ್. ಅದು ಚಾಲೋ ಆಗ್ಬಿಡ್ಕರೆ ಹನಿ ಸುರ್ಕೊಂತಾನೆ ಇರ್ತೈತ್ರಿ. ಈ ಬೆಡ್ ಬಿಟ್ಟು ಹೊರಗೆ ಬರಂಗಿಲ್ಲ ಸರ್. ನೀರು ಕಡಿಮೆ ಪ್ರಮಾಣದೊಳಗೆ ನೀರನ್ನು ತೇವಾಂಶ ತಗೋತೈತ್ರಿ. ಎಷ್ಟು ಲೀಟ್ರ್ ನೀರು ಹೋಗ್ಬೋದು 20 ಗುಂಟೆ ಪ್ರಕಾರ? 20 ಗುಂಟೆಗೆ ಏನಿಲ್ಲ ಸರ, 2 ಇಂಚಿ ನೀರು ಇತ್ತಂದ್ರೆ ಸರ ಸತತವಾಗಿ ಒಂದು ಎಕರೆ ಸತತವಾಗಿ ಆಯ್ತೈತ್ರಿ ಸರ್. ಸತತವಾಗಿ 1 ಎಕರೆ ಆಯ್ತೈತ್ರಿ. ಮತ್ತು ಈಗ 10 ಗುಂಟೆ ಹೆಚ್ಚಿದ ಅಂದ್ರೆ 2 ಇಂಚಿ ನೀರ ಭಾಳ ಆಕತ್ರಿ ಸರ್. ಭಾಳ ಆಕತ್ತೆ. ಹೊರಗಿನ ನೀರ ವೇಸ್ಟೇಜ್ ನೀರು ಅಂದ್ರೆ ವೇಸ್ಟೇಜ್ ಆಕತ್ರಿ ಸರ್. ಅದನ್ನ ಬೇರೆ ಕಡೆಯೇ ಬಿಡಬೇಕು. ಇದಕ್ಕೆ ಬಿಡಕ್ಕೆ ಹೋದ್ರೆ ಡ್ರಿಪ್ ಇರಂಗಿಲ್ಲ. ಡ್ರಿಪ್ ಸಿಸ್ಟಮ್ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಹೊರಗಡೆ ಒಂದು ಡ್ರಾಪ್ ವೇಸ್ಟ್ ಆಗ್ತಿಲ್ಲ. ಇಲ್ಲಿ ಕ್ಲೀನಾಗಿ ಗಿಡಕ್ಕೆ ಏನು ಎಷ್ಟು ಒಂದು ನೀರಿನ ಅವಶ್ಯಕತೆ ಇದೆಯೋ ಅಷ್ಟೇ ತೂರ ಇದೆ.
ಒಳ್ಳೆ ಒಂದು ಸಿಸ್ಟಮ್ ಸರ್. ಯಾಕಂದ್ರೆ ಈಗ ಮೊದಲೇ ನೀರಿನ ಅಭಾವ ಇದೆ, ಹೌದು ಸರ್. ಯಾಕಂದ್ರೆ ಮೊದಲೇ ಬೇಸಿಗೆಗಾಲ. ಹೌದು ಸರ್. ಬಟ್ ಈ ಬೇಸಿಗೆಗಾಲದಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾ ಏನು ಹಚ್ಚ ಹಸಿರು ಕಾಣ್ತಾ ಇದೆ, ನನಗೆ ಖುಷಿ ಆಗುತ್ತೆ. ಹೌದು ಸರ್. ಕಡಿಮೆ ನೀರನ್ನ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಬೆಳೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಒದಗಿಸ್ತಿದ್ದಾರೆ, ನೀರು ಕೂಡ ಉಳಿತಾಯ ಮಾಡ್ತಿದ್ದಾರೆ, ಜೊತೆಗೆ ಈ ಬರಗಾಲದಲ್ಲಿ ಕೂಡ ಒಂದು ಉತ್ತಮವಾದ ಫಸಲನ್ನ ಕೂಡ ತೆಗಿತಿದ್ದಾರೆ ಅವರು. ಸರ್, ಇನ್ನು ಲಾಭದ ವಿಚಾರಕ್ಕೆ ಬಂದ್ರೆ, ರೈತರು ಕೃಷಿಯಲ್ಲಿ ಕೆಲವೊಬ್ರು ಹೇಳ್ತಾರೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳಿ. ಬಟ್ ನೀವು ಒಂದು ಮಾತು ಹೇಳಿದ್ರಿ, 6 ತಿಂಗಳಲ್ಲಿ 6 ಲಕ್ಷ ರೂಪಾಯಿ ದುಡಿತೇನೆ ಅಂತ ಹೇಳಿ. ಓಕೆ ಸರ್. ಸೊ ಏನ್ ಸರ್ ಸೀಕ್ರೆಟ್ ಏನ್ ಸರ್ ಅದರದ್ದು? ಸೀಕ್ರೆಟ್ ಏನು ಸರ್ ಅಂದ, ನಾವು ಮಾಡಿದ ಬೆಳೆಗೆ ಸರಿಯಾದ ಫಲ ಸಿಗಬೇಕು ಸರ್. ಅದೊಂದು ಟೈಮ್ ಇರ್ತದೆ ಸರ್. ಆ ಟೈಮ್ ಒಳಗ ನಾವು ನಾಟಿ ಮಾಡಿ ನಾವು ಬೆಳೆದ್ರ ಆ ಟೈಮ್ ಒಳಗ ಈ ಮೆಣಸಿನ ಗಿಡ ಅನ್ರಿ ಒಂದು ಯಾವ್ದೊಂದು ಇದಕ್ಕೊಂದು ಫಲ ಇರ್ತೈತ್ರಿ. ಈಗ ರೈತರು ಎಷ್ಟೋ ಮಂದಿ ಏನ್ ಮಾಡ್ರು, ಎಲ್ಲಾ ಫಲ ಮಾಡ್ರು, ಎಲ್ಲಾರ್ದು ಚಲೋ ಬಂತ್ರಿ ಸರ್. ಬರೀ ಹುಡ್ಕ ಆ ಟೈಮ್ದಾಗ ಕೊನೆನ ಬಂತ್ರಿ. ಆ ಹೇಳಿದಾಗ ರೈತರು ನುಕ್ಸಾನ ಆತ್ರಿ. ಇದು ಎಲ್ಲದಕ್ಕೂ ಫಲ ಇರ್ತೈತ್ರಿ. ಆದ್ರ ನಾ ಆಳ್ ಹೆಚ್ಚಿ ಮಾಡ್ತಾನು, ನಾ ಕಾಲ ಕುಡಿತಾನ ಅಂದ್ರೆ ನಡೆಯಂಗಿಲ್ಲ ಸರ. ಮೊದಲ ಆಳ್ಕಿಂತ ನಾವು ಆಳಾಗಿ ನಾವು ಇಲ್ಲಿ ದುಡಿಬೇಕು ಹೊಲ್ದಾಗ ಸರ. ನಾವು ದುಡಿದಾಗ ರೈತಿಗೆ ಫಲ ಐತ್ರಿ. ಫಲ ಇಲ್ಲದ್ರು ಎಲ್ಲಾರು ಕೈ ಬಿಟ್ರು ಭೂಮಿ ತಾಯಿ ಎಂದು ಕೈ ಬಿಡಂಗಿಲ್ಲ ಸರ. ಯಾಕಂದ್ರ ಹುಟ್ಟಿದಾಗಿಂದ ಎಲ್ಲಾರು ನೌಕರಿನ ಮಾಡಂಗಿಲ್ಲ ಸರ. ಭೂಮಿ ತಾಯಿ ಯಾರು ಕೈ ಬಿಡಂಗಿಲ್ರಿ. ನಾವು ದುಡಿದಾಗ ಇಲ್ಲಿ ನಮ್ಗೆ ಫಲ ಸಿಗ್ತೈತೆ ಸರ. ಕರೆಕ್ಟ್ ಸರ್ ನಿಮ್ಮ ಮಾತು. ಒಂದೆಲ್ಲೇ ಓದಿದ್ದೆ ಸರ್ ನಾನು, ಭೂಮಿ ತಾಯಿ ಇಷ್ಟಪಡೋದು ಗೊಬ್ಬರ, ಫರ್ಟಿಲೈಸರು ಇವಕ್ಕೆಲ್ಲದಕ್ಕಿಂತ ರೈತರನ್ನ ಬೇವನ ಹಣ್ಣಿನ ಇಷ್ಟಪಡ್ತಾರಂತೆ. ಅದನ್ನ ಅಂದ್ರೆ ರೈತ ಅಷ್ಟು ಡೆಡಿಕೇಶನ್ ಕೊಡ್ಬೇಕು ಸರ್. ಹಾಂ ಸರ್. ಓಕೆ ಸರ್, ಇನ್ನೊಂದು ಸರ್, ಈ ಕೈಯಲ್ಲಿ ಒಂದು ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅಣ್ಣವರು ಇದ್ರ ಸೀಕ್ರೆಟ್ ಹೇಳಿದ್ರು ನನಗೆ, ವೆರಸಿನ್ ಅಂತ ಹೇಳಿ ಇನೋವೇಟಿವ್ ಕಂಪ್ನಿಯಿಂದ. ಸೊ ಮುಂಚೆ ಏನಂತಂದರೆ ಮುಟ್ಟು ರೋಗ ಮತ್ತು ಗೊಂಡಿ ರೋಗ ಅಂತಾರೆ, ಮತ್ತು ಎಲೆ ಹೊರಭಾಗ ಮಡ್ಚೋದು ಮತ್ತು ಒಳಭಾಗ ಮಡ್ಚೋದಾಗಿರ್ಬೋದು, ಹಾಗೆ ಹುಳ ಆಗಿ ಕಾಸು ಯಾವುದೇ ಥರ ಹೂ ಆಗದೆ ಇರೋದು ಮತ್ತು ಕಾಯಿ ಆಗದೆ ಇರೋದು. ಬ್ಲ್ಯಾಕ್ ಟ್ರಿಪ್ಸ್ ಸರ್. ಬ್ಲ್ಯಾಕ್ ಟ್ರಿಪ್ಸ್ ಹೂ ಒಳಗೇನೆ ಬ್ಲ್ಯಾಕ್ ಟ್ರಿಪ್ಸ್ ಅಂತ್ರಿ. ಕರಿ ಬ್ಲ್ಯಾಕ್ ಟ್ರಿಪ್ಸ್ ಅಂತ ಇರ್ತಾವ ಸರ, ಬಿಳಿದು ಬ್ಲ್ಯಾಕ್ ಅಂತ ಹೇಳಿ. ಅದಕ್ಕೆ ಸದ್ಯಕ್ಕೆ ಇದರಿಂದ ಕಡಿಮೆ ಹೂವು ಕಾಯಿ ಹೆಚ್ಚಾಕತ್ರಿ, ಉದ್ರೋದು ತುಂಬಾ ಎಲ್ಲ ಸರ್ ಕಡಿಮೆ ಆಕತ್ರಿ. ಈಗ ಪೌಡ್ರ್ ಸಿಗ್ತಾ ಇದೆ ಅದು ಮಾರ್ಕೆಟಲ್ಲಿ, ಬಟ್ ಪೌಡ್ರ್ಕ್ಕಿಂತ ಜಾಸ್ತಿ ರಿಸಲ್ಟ್ ಇದೆ ಬಂದೈತಿ ಮತ್ತು ಜಾಸ್ತಿ ಬೆನಿಫಿಟ್ ಆಗೈತೆ ನಮ್ಗೆ. ಇಳುವರಿ ಕೂಡ ಎಕ್ಸಿಲೆಂಟ್ ಐತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೇಳ್ಕೊಂಬರೋಣ ಸರ. ಇದ್ರ ಬಗ್ಗೆ ಪೌಡ್ರು ಬಂದಿದೆ ಸರ. ಪೌಡ್ರು ಬಂದಿದೆ ಸರ. ಆದ್ರೆ ಬಂದ್ರೆ ಅದ್ರೊಳಗೆ ಮತ್ತು ಅಗ್ರೋದವ್ರು ಏನು ಹೇಳಿ ಸರ, 1 kg ಬೆಲ್ಲ, 1 kg ಕಡ್ಲಿ ಹಿಟ್ರಿ. ಕಡ್ಲಿ ಹಿಟ್ಟು ಹಾಕ್ರಿ, 3 ದಿನ ಕೈ ಇಟ್ಟ ಇದನ್ನ ಹೊಡಿರಿ. 3 ದಿನ ಇಡಬೇಕು. 3 ದಿನ ಇಡಬೇಕ್ರಿ. ಕೈ ಇಟ್ಟ ಹೊಡಿರಿ, ಆವಾಗ ನಿಮ್ಗೆ ಇದು ಚಲೋ ಐತಿ ರಿಸಲ್ಟ್ ಅಂತಂದ್ರೆ ಸರ. ಅದಕ್ಕೆ ಸರ ಆದ್ರೂ ಒಮ್ಮೆ ಮಾಡಿ ನೋಡ್ಬೇಕು. ಇಷ್ಟೆಲ್ಲ ಮಾಡ್ತಾವ ರೈತರು, ಇದಕ್ಕೆ ಯಾಕೆ ವಿಚಾರ ಮಾಡ್ಬೇಕು ಅಂತ ಸರ ಹೊಡೆದು ನೋಡಿದೆ ಸರ. ಅದು ರಿಸಲ್ಟ್ ಸ್ವಲ್ಪ ಪ್ರಮಾಣದೊಳಗೆ ಐತ್ರಿ, ಆದ್ರೆ ಇತರಷ್ಟು ರಿಸಲ್ಟ್ ಇಲ್ರಿ ಸರ್. ಅದನ್ನ ಹೊಡಿ ಹುಡ್ಕ ಅದಕ್ಕೆ ಕೀಡಿ ಚಾಲು ಹೋಗತ್ರಿ ಸರ್. ಇದನ್ನ ಹೊಡಿಯೋದ್ರಿಂದ ಕೀಡಿ ಡ್ರಾಪ್ಸ ಎಲ್ಲ ಹೋಗತ್ರಿ ಸರ. ಕೀಡಿ ಡ್ರಾಪ್ಸ ಹೋಗೋದ್ರಿಂದ ಕೈ ಇಡೋದಿಲ್ಲ, ಏನಿಲ್ರಿ. ಇದು ಲಿಕ್ವಿಡ್ ನಿಮ್ಗೆ ಹೆಂಗೆ ಗೊತ್ತಾತ್ರಿ? ಮೊದಲು ಯಾರು ಹೇಳಿದ್ರಿ ಸರ್ ಈ ಪ್ರಾಡಕ್ಟ್ ಬಗ್ಗೆ ರೀ ಸರ? ಸಂತೋಷ್ ಅಗ್ರೋದವ್ರು ನಮ್ಗೆ ಭಾಳ ರೀ ಬಡ್ಗಿಂದ ರೀ, ನಮ್ಮೂರವ್ರವ್ರು ಬಡ್ಗಿಂದ ನಮಗೆ ಭಾಳ ಇದ್ರಿ. ಅವರು ಈ ಪ್ರಾಡಕ್ಟ್ ಬಂದಿದೆ, ಇದನ್ನ ಡೆಮೋ ಮಾಡ್ತಾರು, ಮತ್ತು ಇದನ್ನ ಡೆಮೋ ಮಾಡ್ತೀನಿ ಅಂತ ಸರ್ ಅವ್ರು ಕೇರು. ನಾನು ಒಂದು ಪೈಲ ಒಂದು 4 ಗುಂಟೆ ಕಷ್ಟ ಮಾಡ್ರಿ ಸರ್, ಮ್ಯಾಗಿನ ಗದ್ದಿ ಅಂತ ಹೇಳ್ರಿ. 4 ಗುಂಟೆ ಮಾಡ್ರಿ, ನಂಗೆ ರಿಸಲ್ಟ್ ಕೊಟ್ಟು ಸರ. ರಿಸಲ್ಟ್ ಕೊಡ ಅಂತಲೇ ಮತ್ತೆ 3 ಬಾಟ್ಲಿ ತಂದ್ರಿ ಸರ. ಅರ್ಧ ಎಕರೆಗೆಲ್ಲ ರೀ ನಾನು ಒಂದು ಸ್ಪ್ರೇ ಕೊಟ್ಟಿನಿ ಸರ್, 1 ಡೋಸ್ ಕೊಡುವಂತ ಈ ಥರ ಗಿಡ ಆಯ್ತು ಸರ. ಈ ಗಿಡ ಹೀಗಾಗೋದ್ರಿಂದ ಹೋಗೋ ಬರೋ ರೈತರೆಲ್ಲರೂ ರೀ, ಏನು ಹೊಡಿದ್ದೀಪ ನೀನು, ಹಿಂಗ್ಯಾಕೆ ಗಿಡ ಬಂದವು, ನಿನ್ನಟ್ಟು ಖಳ ನಮ್ಮ ಊರಾಗ ಯಾರೂ ಇಲ್ಲ ಇಷ್ಟು ಕರಗ ಅಂತ ನಮ್ಮ ರೈತರ ನಿಜವಾಗ್ಲೂ ಕೇಳಕತ್ತಾರ್ರಿ. ಕೇಳುವಾಗ ಅವ್ರು ಹೇಳ್ರಿ, ಇದನ್ರಿ ಇರಾಸಾನ್ ಇನೇಟಿವ್ ಕಂಪ್ನಿದು ಇರಾಸಾನ್ ಐತಿ, ಅದನ್ನ 3 ಡೋಸ್ ಕೊಡಬೇಕು. ಆದ್ರೆ ಭಾಳ ಚಂದ ಕೊಡಬೇಕು. ಹೊಡಿತಾನಂತೇಳಿ ಹಂಗಾಗಿ ಸ್ಪ್ರೇ ಮಾಡ್ಕೊಂತ ಹೋಗೋದಲ್ಲ, ಬುಡಕ್ಕೆ ಬಾಜು ಎಲ್ಲ ಚಂದ ನಮ್ಗೆ ಹೊಡಿಬೇಕ್ರಿ. 2 ಪಂಪ್ ಹೆಚ್ಚಾಗಿ ಹತ್ತಲ್ರಿಂದ, ಆದ್ರೆ ಚಂದ ನಮ್ಗೆ ಹೊಡೆದ್ರೆ ಅದು ಪಕ್ಕಾ ರಿಸಲ್ಟ್ ರೀ. 3 ದಿನ ಹೊಡೆದ್ರೆ 6 ದಿನಕ್ಕಂದ್ರೆ ಪಕ್ಕಾ ರಿಸಲ್ಟ್ ಕೊಡ್ತದೆ ಸರ. ಅದಕ್ಕೆ ನಮ್ಗೆ ಇದು ಭಾಳ ಅನುಕೂಲ ಐತಿ. ಎಲ್ಲಾರು ರೈತರು ಇದನ್ನ ಯೂಸ್ ಮಾಡ್ರಿ. ಒಟ್ಟು ಇದು ಹುಳಕ್ಕೆಲ್ಲ ಯೂಸ್ ಅನುಕೂಲ. ಕೀಡಿ ಸಲಕ್ಕೆ ಬರಂಗಿಲ್ರಿ. ನಿಮ್ಮ ಊರಾಗ ಇವ್ರ ಕಡೆ ಸಿಗ್ತೈತ್ರಿ? ನಾವು ಸಂತೋಷ ಅಗ್ರೋದವ್ರ ಕಡೆ ಕೇಳಿಸ್ಕೊಂಡಿರ್ತಾನೆ ಸರ. ಸಂತೋಷ್ ಅಣ್ಣಾರ ಹೇಳಿ ಸರ್, ಇವ್ರ ನಂಬರ್ ಕೊಡ್ರಿ ನನಗೆ. ನಮ್ಮ ರೈತರಿಗೂ ಕೂಡ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ನಾನು, ಬೇಕಂದ್ರೆ ಯೂಸ್ ಮಾಡ್ತಾರೆ. ಸೊ ಡೆಮೋ ನೋಡ್ರಿ ಮೊದ್ಲು ಬೇಕಂದ್ರೆ ನೀವು. ಅಂದ್ರೆ ಅಣ್ಣಾರ ಹಂಗ ಮಾಡಿದ್ರಿ, ಈಗ ಟೋಟಲ್ 20 ಗುಂಟೆ ಇದ್ರೆ 20 ಗುಂಟೆಗೆ ಒಮ್ಮೆ ಹೊಡಿಸ್ಲಿಲ್ಲ ಅವ್ರ, 4 ಗುಂಟೆ ಹೊಡಿಸಿದ್ರಂತೆ. ಬಟ್ ಆಮೇಲೆ 20 ಗುಂಟೆ ಹೊಡಿಸ್ತಾರೆ. ಬಂದಿಲ್ಲ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಗಿಡಗಳ ಕಾರಣ ಯಾಕಂತ ಹೇಳಿದ್ರೆ ಅಷ್ಟು ಒಂದು ಸೊಕ್ಕಿನಿಂದ ಬೆಳೆದವ ಅಂತಾರಲ್ಲ ಆ ತರ ಬಂದವು. ಈ ಬೇಸಿಗೆಯಲ್ಲಿ ಈ ತರ ಗಿಡ ನೋಡಕ್ ಭಾಳ ರೇರ್ ಸರ್. ಆಕ್ಚುಲಿ ಮಳೆಗಾಲದಾಗ ನಿಮ್ಗೆ ಈ ತರ ಸಿಗ್ತಾವ? ಸಿಗಂಗಿಲ್ಲ ಸರ್. ಬಟ್ ಈ ಬೇಸಿಗೆ ಒಳಗೆ ಎಲ್ಲಿ ಸಿಕ್ಕಿಲ್ಲ ಸರ್, ಇಲ್ಲಿ ಸಿಕ್ಕಿದೆ ಸರ್ ಆಕ್ಚುಲಿ ಸರ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸರ, ನಾ ರೈತಕಿ ಮಾಡೋದ್ರಿಂದ ಸರ, ಹೋದ ವರ್ಷ ಈ ಪ್ಲಾಟ್ ಏನೇನು ನೋಡತ್ರಲ್ಲ ಸರ, ಈ ಪ್ಲಾಟ್ ಐತೀನಿ ಸರ, ಒಂದು 5 ಲಕ್ಷ ರೂಪಾಯಿ ಆಗಿತ್ತು ಸರ್. ಇದು
ಒಂದು ಒಮ್ಮೆ ಕಟಾವಿಗೆ ಸರ 261 ಮನ ರೀ. ಒಂದು ಮನ ಅಂದ್ರೆ 10 kg ಸರ. ಹಂಗ 261 ಮನ ಸರ ಕೊದ್ದನ್ರಿ ನಾನು ಸರ್ತಕ್ರಿ. ಪ್ರತಿ 8ರಿಂದ 9 ದಿವಸ ಕಟಾವ್ ಸರ. ಈಗ 8 ದಿವಸಕ್ಕೆ ಹೋದ್ನಲ್ಲ ರೀ, ಮುಂದಿನ 8 ದಿವಸಕ್ಕಂದ್ರೆ ಮತ್ತೆ ಕಟಾವ್ ಸರ. ಇನೇಟಿವ್ ಕಂಪ್ನಿದು ಇರಾಸಾನು ಹೊಡೆದ್ರಿ ನಮ್ಮ ರೈತರಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ. ಆಮ್ಯಾಗ ಮಸ್ತ್ ಮಾಲ್ ಅಂದಂಗ ಪಕ್ಕಾ ರಿಸಲ್ಟ್ ಐತ್ರಿ ಸರ. ಎಲ್ಲಾರು ಇದನ್ನ ಯೂಸ್ ಮಾಡ್ರಿ. ನಮಸ್ಕಾರ ಸರ್. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಯುವ ರೈತರು ಸಂತೋಷ್ ಅವರು ತುಂಬಾ ಎನರ್ಜೆಟಿಕ್ ಆಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ರು. ಓವರಾಲ್ ಆಗಿ ಇದನ್ನ ಯಾವ ತರ ಸ್ಟಾರ್ಟ್ ಮಾಡಿದ್ರು, ಎಷ್ಟು ಲಾಭ ಬಂತು, ಮತ್ತೆ ಯಾವ ತರ ಡ್ರಿಪ್ಪಿಂಗ್ ಮಾಡಿದ್ದಾರೆ, ಮಲ್ಚಿಂಗ್ ಯಾವ ತರ ಮಾಡಿದ್ದಾರೆ, ಹಾಗೆ ಒಂದು ವಿರಾಸಿನ್ ಪ್ರಾಡಕ್ಟ್ ಅಂತ ಹೇಳಿದ್ರು ಇನೋವೇಟ್ ಕಂಪ್ನಿದು. ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನಂಬರ್, ಹಾಗೆ ಆನ್ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ. ಇದ್ರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನೀವು ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಆಫ್ಟರ್ ದೆನ್ ನಿಮ್ಮ ಹೊಲಕ್ಕೆ ಬೇಕಂದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಸರ್. ಪ್ರಾಡಕ್ಟ್ ಏನೇ ಜಬರ್ದಸ್ತ್ ಆಗಿದೆ ಅಂತ ಹೇಳಿ ಮತ್ತೆ ನಿಜಕ್ಕೂ ಖುಷಿ ಆಯ್ತು ಸರ್. 6 ತಿಂಗಳಲ್ಲಿ 5-6 ಲಕ್ಷ ದುಡಿಯೋದಂದ್ರೆ ಒಂದು ಸಾಮಾನ್ಯ ಮಾತಲ್ಲ ಸರ್. ಹೇಗೆ ಸರ್, ಲಾಭದಲ್ಲಿ ಖುಷಿ ಇದೀರ ನೀವು? ಲಾಭದಲ್ಲಿ ಭಾಳ ಖುಷಿ ಇದೆ ಸರ್. ಸರ್ ನಮ್ದು ಪೈಲೆ 2-3 ಲಕ್ಷ ಸಾಲ ಇತ್ತು ಸರ್. ಈಗ 2 ವರ್ಷದಾಗ ಸರ್ ಸಂತೋಷ್ ಕಡಿಮನಿಯವರು ನಮ್ಗೆ ಒಳ್ಳೆ ಟೀಚಿಂಗ್ ಕೊಡೋದ್ರಿಂದ ಸರ್ ನಂದು ಸಾಲು ಹರಿತರು ಸರ. ಹೊಳ್ಳಿ ಕೈಯಾಗ ದುಡ್ಡು ಆಯ್ತು ಸರ. ನಾವು ರೈತ ದುಡ್ದಾಗೆ ಅವ್ರಿಗೆ 4 ತುತ್ತನ್ರಿ ಸರ. ರೈತ ಮಾಡಲಿಲ್ಲ ಅಂದ್ರೆ ನೀವು ಪೆಟ್ರಿಯಾ ದುಡ್ದ ಏನು ಕಲ್ಲು ತಿಂತಾರ್ರಿ ಸರ. ಇವ್ರ ಏನ್ ತಿಂತಾರ್ರಿ ಸರ. ನಾವ ರೈತರು ನಾವು ಹೊರ ದೇಶಕ್ಕೆ ನಾವು ಅಕ್ಕಿ ಕೊಡ್ಲಿಲ್ಲ, ನಾವು ಮಾರಾಟ ಮಾಡಲಿಲ್ಲ ಅಂದ್ರ ಹೊರ ಕಂಪ್ನಿ ಒಳಗ ಗೌರ್ಮೆಂಟ್ ಜಾಬ್ ಇದ್ದಾರು ಏನ್ ತಿಂತಾರ ಸರ. ಮೊದಲು ಬೆನ್ನೆಲುಬೇ ರೈತರು ಸರ. ಏನ ಮತ್ತ ಯಾರು ಗೌರ್ಮೆಂಟ್ ದವ್ರು ಏನ ಮಾಡ್ರು ಮೊದಲ ರೈತರಿಗೆ ಭಾಳ ಅನುಕೂಲ ಕೊಡಬೇಕು. ಇನ್ನ ಸಹಾಯದಾನ ಆ ಪ್ರಕಾರ ಭಾಳ ನಮ್ಮ ರೈತರಿಗೆ ಕೃಷಿ ಇಲಾಖೆ ಒಳಗ ಭಾಳ ಅನುಕೂಲ ಮಾಡ್ಬೇಕಂತ ನಾನು ಕೇಳ್ಕೊತೇನೆ ಸರ್. ರೈತ ಬಾಂಧವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೇನೆ. ತುಂಬಾ ಖುಷಿ ಆಯಿತು ಕೂಡ ನನಗೆ. ಯಾಕಂತ ಹೇಳಿದ್ರೆ ಜಸ್ಟ್ ತೋಟ ನೋಡ್ಕೊಂಡು ಹೋಗ್ತಾ ಇದ್ದೆ, ನಾನು ಬೇರೆ ಕೆಲಸದ ಮೇಲೆ ಬಂದಿದ್ದೆ. ಬಟ್ ಅನ್ನೋರು ಸಿಕ್ಕು, ಅವ್ರು ನಮ್ಮ ಜೊತೆ ಮಾತಾಡಿ ಒಂದು ಅವ್ರ ಮಾಹಿತಿನ ತಿಳಿಸಿದಾಗ ಒಳ್ಳೆ ಮಾಹಿತಿ ಕೊಟ್ಟರು ಅಂತ ಹೇಳಿ ಅನ್ಕೊಂಡೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇನ್ನೂ 10 ಹಲವು ರೈತರಿಗೆ ಯೂಸ್ ಮಾಡಿರಿ. ಈ ಪ್ರಾಡಕ್ಟ್ ಬಗ್ಗೆ ಕೂಡ ನೀವು ಅವ್ರಿಗೆ ಹೇಳ್ರಿ. ಯಾಕಂದರೆ ಇದು ಒಂದು ಕಡಿಮೆ ಬೆಲೆ ಒಳಗೆ ಇಷ್ಟೆಲ್ಲ ಒಂದು ರಿಸಲ್ಟ್ ಓರಿಯೆಂಟೆಡ್ ಐತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಯೂಸ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಮಲ್ಚಿಂಗು, ಬೆಳೆ, ಇದು ಸೀಡ್ಸ್, ಬೀಜ 108 ಮಾಡಿರ್ತೀರಿ. ಬಟ್ ನಿಮ್ಗೆ ಯಾವುದೋ ಒಂದು ರೋಗ ಬಂದು ಒಂದು ಹುಳ ಹತ್ತಿ ಎಲ್ಲ ಬೆಳೆ ಹಾಳಾಯ್ತು ಅಂತ ಹೇಳಿದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಾಗ್ತೈತಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ರಿ, ಆಮೇಲೆ ಯೂಸ್ ಮಾಡಿರಿ ಅಂತ ಹೇಳ್ತಾ ಸ್ಟಿಲ್ ಈ ವಿಡಿಯೋನ ಇಲ್ಲೇ ಏನು ಮಾಡೋಣ. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ಸ್.